ಇವತ್ತು ಉಕ್ಕುಟ ಪಟ್ಟಿ ಹೊಡೆದು ಮೃತಪಟ್ಟೆ. ಯಾತರ ಜೀವ ಹೊಂದೈತೆ ನಾವು ಗಾಡಿ ಮೇಲೆ ಅಲ್ಲಿಂದ ತಗೊಬಂದು ಇಲ್ಲಿ ಸರ್ಕಾರದ ಅನುಕೂಲಗಳು ಯಾವುದೂ ಸೌಲಭ್ಯ ನಮಗಿಲ್ಲ. ಇಲ್ಲಿ ಹೋಗುವಾಗ ಆಕಸ್ಮಿಕ ಅಲ್ಲ, ಏನಾದ್ರೂ ಸಹ ಹೋಗುವಾಗ ಜಾಗರೂಕತೆ ನೀರಿ. ಒಂದ್ಸಲ ಹೋದ ಜೀವ ಮತ್ತೊಂದ್ಸಲ ಬರಲ್ಲ. ನಮ್ ದುಡ್ಡಲ್ಲೇ ನಮ್ ಕಾಸಲ್ಲೇ ನಾವು ತಂದಿವಿ. ಸರ್ಕಾರದಿಂದ ಯಾವುದೇ ತರದ ಏನು ಸೌಲಭ್ಯ ಇಲ್ಲ ಇಲ್ಲಿ ಓಡಾಡ್ಲಿಕ್ಕೆ. ಶಾಲೆ ಮಕ್ಕಳನ್ನ ನಾವು ಕುಡದಲ್ಲಿ ದಾಡ್ಸ್ಬೇಕು, ತಪ್ಪದಲ್ಲಿ ದಾಡ್ಸ್ಬೇಕು. ಹಾಸ್ಪಿಟ್ಲ್, ಡೆಲಿವರಿ, ಪ್ರತಿ ಒಂದು ಆರೋಗ್ಯ ಪ್ರತಿ ಒಂದು ನಾವು ಕುಡದಲ್ಲೇ ಪೂರ್ತಿ ನೀರು. ಇದನ್ನ ನಾವು ಸರ್ಕಾರ ಯಾವುದೇ ಸರ್ಕಾರ ಇದ್ರೂ ಕೂಡ ನಾವು ಪಟ್ಟಿಂದ ಹೇಳ್ತಾ ಇರೋದೇ ಇದೊಂದು ಕಾಲ್ ಸೆಂಟರ್ ವ್ಯವಸ್ಥೆ ಮಾಡಿಕೊಡಿ, ಜನಗಳಿಗೆ ಅನುಕೂಲ ಆಗಲಿ. ಉಕ್ಕಡ ಮಗುಚಿ ಯುವಕನೊಬ್ಬ ನೀರು ಪಾಲಾದ ಘಟನೆ ಹೊಸನಗರ ತಾಲೂಕಿನ ಬಂಟೋಡಿ ಎಂಬಲ್ಲಿ ನಡೆದಿದೆ. 22 ವರ್ಷದ ಪೂರ್ಣೇಶ ಮೃತಪಟ್ಟ ಯುವಕ. ಶರತ್, ರಂಜನ್ ಹಾಗೂ ಪೂರ್ಣೇಶ ಎಂಬ 3 ಯುವಕರು ಶನಿವಾರ ಮಧ್ಯಾಹ್ನ ಹೊಸನಗರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯತ್ನ ಕಟ್ಟಿನಹೊಳೆ ಗ್ರಾಮದ ಬಳಿ ಉಕ್ಕಡದಲ್ಲಿ ತೆರಳುತ್ತಿದ್ದಾಗ ಈ ಘಟನೆ ನಡೆದಿದೆ. ಘಟನೆ ಬಳಿಕ ನೀರು ಪಾಲಾದ ಯುವಕನ ಶೋಧನೆಗೆ ಅಗ್ನಿಶಾಮಕ ದಳ ಧಾವಿಸಿದ್ದು, ಪೊಲೀಸ್ ಮತ್ತು ಅಗ್ನಿಶಾಮಕ ದಳ ಸತತ ಶೋಧ ಕಾರ್ಯಾಚರಣೆ ನಡೆಸಿದರೂ ಶವ ಪತ್ತೆಯಾಗಿರಲಿಲ್ಲ. ಬಳಿಕ ಭಾನುವಾರ ಬೆಳಿಗ್ಗೆ ಈಶ್ವರ್ ಮಲ್ಪೆ ತಂಡ ಆಗಮಿಸಿ ಪೊಲೀಸರ ಸಹಕಾರದೊಂದಿಗೆ ಶವವನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ದುರ್ಘಟನೆಗೆ ಗ್ರಾಮದಲ್ಲಿ ಆಕ್ರೋಶ ಭುಗಿಲೆದ್ದಿದ್ದು, ಚಿಂಚನೂರು ಮತ್ತು ಬಂಟೋಡಿ ನಡುವೆ ಕಾಲು ಸಂಕಕ್ಕಾಗಿ ಹಲವು ವರ್ಷಗಳಿಂದ ಬೇಡಿಕೆ ಇದ್ದು, ಹಲವು ದಶಕಗಳ ಬೇಡಿಕೆಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ ಎನ್ನಲಾಗಿದೆ. ಯುವಕನ ಸಾವಿಗೆ ಸರ್ಕಾರವೇ ನೇರ ಕಾರಣ ಎಂದು ಗ್ರಾಮಸ್ಥರು ಆರೋಪ ವ್ಯಕ್ತಪಡಿಸಿದ್ದಾರೆ. ಯಾವಾಗಿಂದ ಸಮಸ್ಯೆ ನಿಮಗೆ? ಸಮಸ್ಯೆ ಯಾವಾಗಿಂದ? ಚಕ್ರ ಡ್ಯಾಮ್ ಆಗಿ ಅಲ್ಲೆಲ್ಲ ನೀರ್ ನಿಂತು, ಅಲ್ಲಿಂದ ಶುರುವಾದ ಆ ನೀರ್ ನಿಂತಿದ್ರಿಂದನು ಅವ್ರು ಓಡಾಡ್ತಿರೋಂತ ಜಾಗ, ನಾವು ಓಡಾಡ್ತಿರುವಂತ ಜಾಗ ಬರೀ ತಪ್ಪ. ಆ ಜಾಗ ಮುಚ್ಚೋಯ್ತು, ಬರೀ ನೀರ್ ನಿಂತು. ಡ್ಯಾಮ್ ಕಟ್ಟಿದ್ರಿಂದ ನೀರ್ ನಿತ್ತಲಿಂದ ನಾವು ಓಡಾಡ್ತಿರೋದು ತಪ್ಪದಲ್ಲಿ ಕಾಳ ಕಳೆದು ಈಗ ನಾವೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂದಾಗ ನಾವು ಕೂಡ ತಂದ್ವಿ. ನಮ್ ದುಡ್ಡಲ್ಲೇ ನಮ್ ಕಾಸಲ್ಲೇ ನಾವು ತಂದ್ವಿ. ಸರ್ಕಾರದಿಂದ ಯಾವುದೇ ತರದ ಏನು ಸೌಲಭ್ಯ ಇಲ್ಲ ಇಲ್ಲಿ ಓಡಾಡ್ಲಿಕ್ಕೆ. ಶಾಲೆ ಮಕ್ಕಳನ್ನ ನಾವು ಕುಡದಲ್ಲಿ ದಾಡ್ಸ್ಬೇಕು, ತಪ್ಪದಲ್ಲಿ ದಾಡ್ಸ್ಬೇಕು. ಹಾಸ್ಪಿಟ್ಲ್, ಡೆಲಿವರಿ, ಪ್ರತಿ ಒಂದು ಆರೋಗ್ಯ ಪ್ರತಿ ಒಂದು ನಾವು ಕುಡದಲ್ಲೇ ಪೂರ್ತಿ ನೀರಲ್ಲೇ ಹೋರಾಟ ಮಾಡಿ ನಮ್ ಜೀವನ ನಾವು ಮಾಡ್ತಿದ್ವಿ. ಇಲ್ಲಿವರೆಗೂ ಏನು ಅನಾಹುತಗಳು ಆಗಿರಲಿಲ್ಲ. ಸರ್ಕಾರದ ಅನುಕೂಲಗಳು ಯಾವುದೂ ಸೌಲಭ್ಯ ನಮಗಿಲ್ಲ. ಒಂದು ಸೇತುವೆ, ಒಂದು ಗಾಡಿ ಓಡಾಡ್ಲಿಕ್ಕೆ ಬೇಡ, ಜನ ಓಡಾಡ್ಲಿಕ್ಕೆ ಯಾವ್ದಾದ್ರು ಒಂದು ಮಾಡ್ಕೊಟ್ಟಿದ್ರೆ ಇವತ್ತು ಈ ದುರ್ಘಟನೆ ಆಗ್ತಿರ್ಲಿಲ್ಲ. ಈ ಸರ್ಕಾರ ಎಲ್ಲಿದೆ? ಎಷ್ಟು ವರ್ಷದಿಂದ ಇದೆ? ಒಂದು 40 ವರ್ಷ, 50 ವರ್ಷ, 25 ವರ್ಷ, ಎಷ್ಟು ವರ್ಷ ಆಗಿರ್ಬೋದು. ಇವ್ರಿಗೆಲ್ಲ ಇವ್ರು ಸಣ್ಣಲಿಂದ ಬೆಳೆದವ್ರು. ಇವ್ರ ಹಣ್ಣು ಗಡ್ಡ ಆಗಿದೆ ಅಂದ್ರೆ ಇವ್ರಿಗೊಂದು 50, 60, 75 ವರ್ಷ. ಇನ್ನು ಎಷ್ಟು ವರ್ಷ ಉಕ್ಕಡ ಬಗಿತಾರೆ ಇವರು? ಎಷ್ಟು ವರ್ಷ ಬಗಿತಾರೆ? ಸರ್ಕಾರ ಎಲ್ಲಿದೆ? ಸೌಲಭ್ಯ ಎಲ್ಲಿದೆ? ಈ ದುರ್ಘಟನೆ ಆಯ್ತಲ್ಲ, ಇದಕ್ಕೆ ಕಾರಣಕರ್ತರು ಯಾರು ನಮ್ಗೆ ಬೇಕಾಗುತ್ತೆ. ಇಲ್ಲ ಅಂದ್ರೆ ಸ್ಥಳೀಯರಿಂದ ಪ್ರತಿಭಟನೆಗಳನ್ನು ನಡಿಬೇಕಾಗುತ್ತೆ. ಎಲ್ಲಿ? ಮಂಡಲದಲ್ಲಿ ನಡಿಬೇಕು, ಚುನಾವಣೆಯಲ್ಲಿ ನಡಿಬೇಕು, ಇಲ್ಲ ತಾಲೂಕು ಪ್ರತಿ ಎಲ್ಲೆಲ್ಲಿ ನಡಿಬೇಕೋ ಅಲ್ಲೆಲ್ಲ ನಡೆಸ್ತೀವಿ. ನಾವು ಪ್ರತಿಭಟನೆಗಳನ್ನ ಮಾಡ್ತೀವಿ. ಯಾವ್ದಕ್ಕೋಸ್ಕರ? ಇಲ್ಲಿ ಒಂದು ಓಡಾಡ್ಲಿಕ್ಕೆ ವ್ಯವಸ್ಥೆಗಳಿಗೋಸ್ಕರ ಇದನ್ನ ನಾವು ಮಾಡ್ಲೇಬೇಕು. ಯಾಕಂದ್ರೆ ನಮ್ಮ ಶಾಲೆ ಮಕ್ಕಳಿಗೆ ಸಮೇತ ಇದೇ ತರ ತೊಂದರೆ ಆಗ್ತಾ ಇದೆ. ಅಲ್ಲಿಂದ 5-6 ಜನ ಮಕ್ಕಳನ್ನ ನಾವು ದಾಳಿಸ್ಬೇಕು, ಈ ಕಡೆ ಇಲ್ಲಿಂದ ಆ ಕಡೆ ಕರ್ಕೊಂಡು ಹೋಗ್ಬೇಕು. ಅವ್ರು ಓಡಾಡ್ಲಿಕ್ಕೆ ಏನು ವ್ಯವಸ್ಥೆ ಇದೆ? ಇಲ್ಲಿ ದುರ್ಘಟನೆ ಆಗಿದೆ ಈ ತರ. ಅದು ನಮ್ಮ ಫ್ರೆಂಡ್ ಆಗಿದ್ರಿಂದ ನಾನು ಹೇಳ್ತಾ ಇರೋದು. ಅವನು ಏನು ಒಂದು 18-20 ವರ್ಷದ ಹುಡುಗ ಈ ತರ ಆಗಿದೆ ಅಂದ್ರೆ ಅವ್ರ ಮನೆ ಪರಿಸ್ಥಿತಿಗಳು ಏನು? ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಅವ್ನ ಮಗನ್ ಬೆಳೆಸಿ ಇಷ್ಟು ವರ್ಷ ಈ ಹೊಳೆ ಹಾಕಿದ್ರಲ್ಲ, ಈ ಹೊಳೆಗೆ ಕಾರಣ ಯಾರು? ಸರ್ಕಾರ. ಇಲ್ಲಿ ಸೌಲಭ್ಯಗಳ ಇಲ್ದಿದ್ದ ಕಾರಣ ಸರ್ಕಾರ. ಎಷ್ಟು ವರ್ಷದಿಂದ? 50 ವರ್ಷದಿಂದ ನಾನು ಮಿನಿಮಮ್ ನಾನು ಹೇಳ್ತಾ ಇರೋದು. ಎಲ್ಲರ ಹತ್ರ ನಾನು ಕೇಳ್ಕೊಂತಿರೋದು ಒಂದೇ, ದಯವಿಟ್ಟು ಓಡಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತ ದಯವಿಟ್ಟು ನಾನು ಕೇಳ್ಕೊಂತ ಇದ್ದೀನಿ. ಆ ಕುಟುಂಬಕ್ಕೆ ಸೌಲಭ್ಯಗಳು ಪರಿಹಾರ ಏನೇನಿದೆಯೋ ಅದನ್ನೆಲ್ಲ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಇಷ್ಟು ನಾನು ಕೇಳೋದು ಬಿಟ್ರೆ ಬೇರೆ ಏನೂ ಇಲ್ಲ. ಹಗಲು ರಾತ್ರಿ ನಾವು ಕೆಲಸ ಮಾಡೋ ಊಟ ಮಾಡೋದು. ಇಲ್ಲಿ ಏನು ದಾಟಕ್ಕೆ ನಮ್ಗೆ ವ್ಯವಸ್ಥೆ ಇಲ್ಲ. ಏನು ಹಗಲು ಈ ಉಕ್ಕಡದಾಗಲ್ಲ ದಾಟಕ್ಕೆ ಹೋಗಿ ಇವತ್ತೊಬ್ಬ ಹಾನಿ ಆದಂತ ಆತ ಲಾಸ್ಟ್.
ಹೆಂಗೆ ನಿಮ್ ಕಷ್ಟ ಹೆಂಗೆ ದಿವಸ ಇಲ್ಲಿ ಬಂದು ಗಾಡಿ ಹೆಂಗೆ ಹೋಗ ಮನೆ ಸಂಪರ್ಕ ಹೆಂಗ್ ಮಾಡ್ತಿದ್ರಿ ನೀವು? ತಾಪದ್ರೆ ಮುಂಚೆ ತೆಪ ಇತ್ತು, ಈಗ ಉಕ್ಕಡ ಮಾಡ್ಕೊಂಡು ನೀವೇ ಮಾಡ್ಕೊಂಡಿದ್ದು. ರಾತ್ರಿ ಬಂದ್ರು ರಾತ್ರಿ 10 ಗಂಟೆ ರಾತ್ರಿ ಬಂದ್ರು ಬೆಳಗ್ಗೆ 7 ಗಂಟೆಗೆ ಹೋಗ್ಬೇಕಂದ್ರೆ ಉಕ್ಕಡದಾಗ ಹೋಗ್ಬೇಕು. ಯಾರ ಜೀವ ಹೊತ್ತೈತೆ ಅಂತ ಅಂದ್ರು ನಾವು ಗಾಡಿ ಮೇಲೆ ಅಲ್ಲಿಂದ ತಗೊಬಂದು ಇಲ್ಲಿ ಉಕ್ಕಡದಾಗ ದಾಟ್ಸ್ಬೇಕು. 5-6 ಶಾಲೆ ಮಕ್ಕಳು ಉಕ್ಕಡ ಮನೆ ದಿನಂಪ್ರತಿ ಶಾಲೆ ಮಕ್ಕಳು ಇದ್ರಲ್ಲೇ ಹೋಗ್ಬೇಕು. ಎಷ್ಟು ಅನಾರೋಗ್ಯ ಆದ್ರೂ ಕೂಡ ಇದೇ ಉಕ್ಕಡದಲ್ಲೇ ತಗೊಂಬಂದು ಅವರು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಶಾಲಾ ಮಕ್ಕಳನ್ನು ಬೆಳಗ್ಗೆ ಮುಂಚೆ ಇದ್ರಲ್ಲೇ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟು ವಾಪಸ್ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ಬೇಕು. ಇಂತ ಹೀನಾಯ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ದಯವಿಟ್ಟು ಹೇಳ್ತೇನೆ, ಇವರೆಲ್ಲರಿಗೂ ಇನ್ನು ಮುಂದಾದ್ರೂ ನ್ಯಾಯ ಕೊಡಬೇಕು ಅಂತ ಹೇಳುವಂತದ್ದು ನಾ ಈ ಮೂಲಕ ಆಗ್ರಹ ಪಡಿಸ್ತೇನೆ. ಯಾಕಂದ್ರೆ ಮುಕ್ತ ಜನರು ಅವ್ರಿಗೆ ಏನು ತಿಳುವಳಿಕೆ ಇಲ್ಲ. ಹಾರ್ಟ್ ಅಟ್ಯಾಕ್ ಆಗಿತ್ತು ಅವನಿಗೆ, ಹಾರ್ಟ್ ಅಟ್ಯಾಕ್ ಆಗಿತ್ತು. ಇದೇ ಸಡನ್ ಆಗಿ ಆಸ್ಪತ್ರೆ ಹೋಗ್ಬೇಕಿದ್ರೆ 3 ಗಂಟೆ ರಾತ್ರಿ ಮೇಲೆ ಗಾಡಿ ಮೇಲೆ ತಗೊಂಡು ಇಲ್ಲಿ ತಂದು ಗಾಡಿ ತಗೊಂಡು ಹೋಗಿ. ಇದು ನಗರ ಹೋಬಳಿ ಕಟ್ಟಿನೊಳೆ ಗ್ರಾಮದ ಚಿಂಚೂರು ಅಂತ ಹೇಳುವಂತ ಒಂದು ಸಣ್ಣ ಹಳ್ಳಿ. ಈ ಹಳ್ಳಿಯಿಂದ ಬಂಟೋಡಿ ಅಂತ ಹೇಳುವಲ್ಲಿ ಹಿಂದುಳಿದ ವರ್ಗ ಜನಾಂಗದ ಒಂದು 4-5 ಮನೆಗಳಿದೆ. ಅಲ್ಲಿ ಒಂದು 15-20 ಜನ ನಿರಂತರ ವಾಸ ಮಾಡ್ತಾ ಇದ್ದಾರೆ. 2010ರಿಂದ ನಾವು ಇಲ್ಲಿ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೇವೆ. ಗ್ರಾಮ ಪಂಚಾಯತಿಂದ ಕೂಡ ಮನವಿ ಮಾಡಿದ್ವಿ. ಇಲ್ಲಿ ಒಂದು ಕಾಲ್ ಸಂಖ್ಯೆ ಕೊಡಿ, ಇಲ್ಲಿ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ನಾವು ಸರ್ಕಾರದ ಗಮನಕ್ಕೆ ತಂದಿದ್ವಿ. 2018-19ರಲ್ಲಿ ಶಾಲಾ ಮಕ್ಕಳು ಶಾಲೆ ಉಕ್ಕಡದಲ್ಲಿ ದಾಟಬೇಕಿದ್ರೆ ಶಾಲಾ ಮಕ್ಕಳಿಗೂ ಕೂಡ ಇಂಥ ಅವಘಡ ಆಯಿತು. ಆದರೆ ಯಾರೂ ಕೂಡ ಏನು ಅನಾಹುತ ಆಗಲಿಲ್ಲ. ಆದರೆ ಇವತ್ತಿನ ದಿವಸ ಪಾಪ ಪೂರ್ಣೇಶ ಅಂತ ಹೇಳೋನು ದೇವಸ್ಥಾನಕ್ಕೆ ಹೋಗಿ ಮನೆಗೆ ವಾಪಸ್ ಹೋಗಬೇಕಿದ್ರೆ, ಅಂದರೆ ಅವ್ನ ರಿಲೇಷನ್ ಮನೆ ಇಲ್ಲೇ ಇದೆ, ಅವ್ರ ಮನೆಗೆ ಹೋಗಬೇಕಿದ್ರೆ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಇಲ್ಲಿನ ಸ್ಥಳೀಯರಿಗೆ ಸಹ ಇಂಥ ಒಂದು ಕಾಲು ಸೇತುವೆ ಮಾಡ್ತೆ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಅದು ಸಹ ಒಳ್ಳೇದು. ಯಾಕಂದ್ರೆ ಈ ಜಾಗದಲ್ಲಿ 24 ಗಂಟೆ ಆಚೆ ಈಚೆ ಹೋಗುವಾಗ ಯಾರಾದ್ರೂ ಚಿಕ್ಕ ಮಕ್ಕಳು ಬಿದ್ರೆ ತುಂಬಾ ತೊಂದರೆ ಆಗ್ತದೆ. ಸೇತುವೆ ಸಹ ಮಾಡಿಕೊಡ್ತೆ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಒಳ್ಳೆ ಇದು ಉದ್ದೇಶ. ಇವತ್ತು ಬಂದು ಎಲ್ರು ಸಹ ನಾ ಹೇಳೋದಿಷ್ಟೇ, ಇಲ್ಲಿ ಹೋಗುವಾಗ ಆಕಸ್ಮಿಕ ಅಲ್ಲ, ಏನಾದ್ರೂ ಸಹ ಹೋಗುವಾಗ ಜಾಗರೂಕತೆಯಿಂದ ಇರಿ. ಒಂದ್ಸಲ ಹೋದ ಜೀವ ಮತ್ತೊಂದ್ಸಲ ಬರಲ್ಲ. ಯಾಕೆಂದ್ರೆ ತುಂಬಾ ಸಲ ಹೇಳ್ತೇವೆ, ಆದಷ್ಟು ನಿಮ್ಮ ಪ್ರಾಣ ಉಳಿಸ್ಕೊಳ್ಳಿ. ಇವತ್ತು ಬಂದಿರುವ ಎಲ್ರಿಗೂ ಸಹ ದೇವರು ಒಳ್ಳೇದು ಮಾಡ್ಲಿ. ಇನ್ನು ಇಂಥ ಅವಘಡ ಒಂದು ನಡೆಯದೇ ಇರಲಿ ಅಂತ ಎಲ್ರು ನಾ ಕೈ ಮುಗಿದು ಕೇಳ್ತಾ ಇದ್ದೀನಿ. ನಮ್ಮ ಒಂದು ಕಾರ್ಯಕ್ಕೆ ಕರ್ತವ್ಯಕ್ಕೆ ಕೊಟ್ಟಿದ್ದಾರೆ. ಇದು ನಮ್ಮ ಏನಿದ್ರು ಸಹ ನಾವು ನಮ್ಮ ಒಂದು ಆಂಬುಲೆನ್ಸ್ ಸೇವೆಗೆ ಅಂತ ಉಪಯೋಗಿಸ್ತೇವೆ. ಅದೇ ರೀತಿಯಿಂದ ಅವಘಡ ಇನ್ನು ಯಾರು ಸಹ ಆಗಬಾರ್ದು. ಯಾಕಂತ ಹೇಳಿದ್ರೆ ನಿನ್ನೆ ಆದಂತ ಈ ಅವಘಡಕ್ಕೆ ಇಲ್ಲಿವರೆಗೂ ಇವರು ಬರುವಲ್ಲಿವರೆಗೂ ಸಹ ನಮಗೆ ಇಲ್ಲಿ ಯಾರು ಅಂತ ತಜ್ಞರು ಯಾರು ಇಲ್ಲ. ಇವರು ನಮ್ಮ ಒಂದು ಮಾತಿಗೋಸ್ಕರ ಇಲ್ಲಿಗೆ ಬಂದು ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವ್ರಿಗೆ ನಾವೇನು ಹಣ ಏನು ಅವರಿಗಾಗಿ ಕೊಟ್ಟಿದ್ದಲ್ಲ, ಅವರ ಖರ್ಚು ವೆಚ್ಚಕ್ಕೂ ಅಂತ ಕೊಟ್ಟಿದ್ದಲ್ಲ. ಇಂತಹ ಸಂದರ್ಭ ಬಂದಾಗ ಅವರು ಇನ್ನೊಬ್ಬರಿಗೆ ಪ್ರತಿಕ್ರಿಯೆ ಕೊಡಬೇಕಾದ್ರಿಂದ ನಾವು ಅವರಿಗೆ ಗೌರವ ಸಲ್ಲಿಸತಕ್ಕಂಥದ್ದು ನಮ್ಮ ಕರ್ತವ್ಯ.